ಏಯ್, ನಿನ್ ಕೈಲಿ ಆ ಪದ್ದಿನ ತಲೆ ತಗ್ಸಕ್ಕಂತ ನಿನ್ ಯೋಗ್ಯತೆಗೆ ಆಗ್ಲಿಲ್ಲ ಅಲ್ವಾ? ಥೂ, ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಸುಮ್ಮನೆ ಹೇಳ್ದೆ ಅಲ್ವಾ, ನಾನು ಹಂಗ್ ಮಾಡ್ತೀನಿ, ನಾನು ಹಿಂಗ್ ಮಾಡ್ತೀನಿ, ನಾನು ಅಷ್ಟು ದಬ್ಬಾಕ್ತೀನಿ, ಇಷ್ಟು ದಬ್ಬಾಕ್ತೀನಿ ಅಂತ. ಏನ್ ಮಾಡ್ದೆ ನೀನು? ಏನ್ಲಾ ಮಾಡ್ದೆ ನೀನು? ಆ ನೀನು ನಿನ್ ಮುಸುಡಿನೋ ಹಬ್ಬ. ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತೀಯ? ತಲೆನಾಗ 10 ಪೈಸದ ಬುದ್ಧಿನೂ ನಿನಗಿಲ್ಲ. ತಲೆನಾಗೆಲ್ಲ ಲದ್ದಿ ಲದ್ದಿ ತುಂಬ್ಕೊಂಡಿದ್ಯಾ ನೀನಂತೂ. ಆ ಪದ್ದಿನ ಒಬ್ರು ಕೈಲೂ ಬಗ್ಸಕ್ಕಾಯ್ತಿಲ್ಲ. ಇಷ್ಟು ಜನ ಇದೀವಿ ಅಂದ್ರೆ ಅವಳೇನು ದೊಡ್ಡ ಹೀರೋಯಿನ್ ಅಂತ ಅನ್ಕೊಂಬಿಟ್ಟವಳ. ಅವಳದು ಏನೋ ಒಂದು ವೀಕ್ನೆಸ್ ಇರ್ತದೆ, ಹಿಡ್ಕೊಂಡು ಸರಿಯಾಗಿ ಬಗ್ಗಿಸ್ಬೇಕು ಅಷ್ಟೇ ಏನಿಯಾ. ಇಲ್ಲ ಅಂತ ಹೇಳಿದ್ರೆ ಮುಗೀತು ನಿನ್ನ ಕತೆ. ನೋಡು, ಏನಾದರೂ ಮಾಡು. ಎಲ್ಲಿ ನಿನ್ನ ಹೆಂಡತಿಗೆ ಡೈವರ್ಸ್ ಕೊಡ್ತೀನಿ ಅಂತಂದೆ, ನಿನ್ನ ಯೋಗ್ಯತೆ ನಿನ್ನ ಹೆಂಡತಿಗೆ ಡೈವರ್ಸ್ ಕೊಡೋಕ್ಕಾಗಲಿಲ್ಲ, ಹಾಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಅಷ್ಟೇ ಯಾಕೆ? ಆ ಪದ್ದಿನ ತಂದು ಕಾಲಿಗೆ ಬೀಳ್ಸಕ್ಕಂತೂ ನಿನ್ನ ಯೋಗ್ಯತೆಗೆ ಆಗಲೇ ಇಲ್ಲ. ಸುಮ್ಮನೆ ಹೇಳ್ಕೊಳಕ್ಕೆ ಮಾತ್ರ. ನೋಡು, ಈ ಭದ್ರಮ್ಮನ ಹತ್ರ ಇರಬೇಕು ಅಂತ ಹೇಳಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನ್ಯಾಯವಾಗಿ ನಾನು ಹೇಳ್ದಂಗೆ ಕೇಳ್ಕೊಂಡಿರಂಗಿದ್ರೆ ಈ ಭದ್ರಮ್ಮನ ಹತ್ರ ಇರ್ತೀಯಾ? ಇಲ್ಲ ಅಂದರೆ ನನ್ನ ಮಗಳನ್ನ ನೀನು ಕೊಡೋದಿಲ್ಲ, ಏನೂ ಇಲ್ಲ. ನಿನ್ನಂಥ ಕೆಲ್ಸಕ್ಕೆ ಬರ್ದಿರೋ ಕೊಡೋ ಅವಶ್ಯಕತೆ ಇಲ್ಲ. ಅಯ್ಯೋ ಭದ್ರಮ್ಮೋರೆ, ನಾನು ಭಾಳ ಅಂದರೆ ಭಾಳ ಪ್ರಯತ್ನ ಪಡ್ತಾ ಇದ್ದೀನಿ. ನಾನಂತೂ ಎರಡ ನಾನು ಪ್ರಯತ್ನ ಪಡ್ತಿರೋದು. ತುಂಬ 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 ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಏನು ಮಾಡಿದ್ರು ಅವಳು ಎಂಥ ಚಾಲಾಕಿ ಅಂತ ಹೇಳಿದ್ರೆ, ಅವಳು ತಲೆನಾಗಂತೂ ಅದು ಏನು ತುಂಬ್ಕೊಂಡಾಯ್ತೋ ಏನೋ ಗೊತ್ತಿಲ್ಲ. ಹೆಂಗು ನಾಟಕ ಆಡ್ತಾಳೆ ಅಂತಂದರೆ ನನಗೂ ನಿನಗೂ ಮೀರಿಸ್ತಾಳೆ. ಅಷ್ಟು ನಾಟಕ ಆಡ್ತಾಳೆ ಭದ್ರಮ್ಮೋರೆ. ಅತ್ತೆನೇ ಅಲ್ವಾ ನೀವು ನನಗೆ. ಹೆಂಗಿದ್ರು ನಿಮ್ಮ ಮಗಳನ್ನ ನಾನೇ ಮದುವೆ ಮಾಡ್ಕೊಳ್ಳೋದು. ಆದಷ್ಟು ಬೇಗ ನಿಮ್ಮ ಮಗಳನ್ನ ಮದುವೆ ಮಾಡಿಸ್ಬಿಟ್ಟು ನಮ್ಮ ಮನೆ ಕಳಿಸ್ಕೊಟ್ಬಿಡಿ, ನಾನು ಎಲ್ಲ ನೋಡ್ಕೊತೀನಿ. ಮೊದಲು ನಿನ್ನ ಹೆಂಡತಿಗೆ ನೀನು ಡೈವರ್ಸ್ ಕೊಡೋದು ನೋಡ್ಕ. ಆಮೇಲೆ ಬೇಕಾದ್ರೆ ಏನೋ ಒಂದು ಮಾಡಿದ್ರಾಯ್ತು. ಫಸ್ಟು ಡೈವರ್ಸ್ ಇಂಪಾರ್ಟೆಂಟು. ಡೈವರ್ಸ್ ಕೊಡೋಕ್ಕೂ ನಿನ್ನ ಕೈಲಿ ಆಗ್ತಾ ಇಲ್ಲ. ಎಷ್ಟು ಇಷ್ಟಪಡ್ತೀನಿ ನಾನು ನಿನ್ನ. ಆದರೆ ನನಗೋಸ್ಕರ ನೀನು ಡೈವರ್ಸ್ ಕೊಡ್ತಾ ಇಲ್ಲ. ನನಗೋಸ್ಕರ ನೀನು ಏನೇನು ಮಾಡ್ತಾನೂ ಇಲ್ಲ. ನೀನು ನನಗೋಸ್ಕರ ನನ್ನ ಮಗಳು ಬೇಕು ಅಂದರೆ ನಾನು ಹೇಳಿದ ಕೆಲಸ ನೀನು ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಿನ್ನಂತೂ ನನ್ನ ಮಗಳು ನೀನು ಅಂತೂ ಜೊತೆಗಿರಕ್ಕೆ ನಾನು ಬಿಡಲ್ಲ. ಆ ಪದ್ದಿಗೆ ಒಂದು ಗತಿ ಕಾಣಿಸ್ಬೇಕು. ಆ ಪದ್ದಿ ಮಾನ ಮರ್ಯಾದೆ ಹರಾಜಾಗಬೇಕು. ನನ್ನ ಮಾನ ಮರ್ಯಾದೆ ಹೆಂಗೆ ಆಯ್ತೋ ಹಂಗೇನೇ ಪದ್ದು ಮಾನ ಮರ್ಯಾದಿನೂ ಹಾಗೆ ಬೀದಿನಾಗೂ ಹರಾಜಾಗಬೇಕು. ಒಂದು ಕೆಲಸ ಮಾಡು, ಪದ್ದಿ ಯಾವನ್ನೋ ಇಟ್ಕೊಂಡವಳೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನೀನೇನೇನೆ ನಿಮ್ಮ ಅಮ್ಮನ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡು. ಅತ್ತೆ, ಪೊದ್ದಿ ಇಕ್ಕೊಂಡವಳೆ ಅಂತ ಯಾರನ್ನ ಇಕ್ಕೊಂಡವಳೆ ಅಂತ ನಾನು ಹೇಳಕ್ಕಾಯ್ತದೆ? ಅಯ್ಯಪ್ಪ, ಅವಳು ನೋಡಿದ್ರೆ ಭಯವಾಯ್ತದೆ. ಅವಳು ಎಂದು ಅಂತ ಕೆಲಸ ಮಾಡೇ ಇಲ್ಲ. ಅಮ್ಮ, ಅವಳು ಇಟ್ಕೊಂಡವಳೆ ಮಾಡೋಳೆ, ಅವ್ನು ಇಟ್ಕೊಂಡವಳೆ ಅಂತಂದ್ರೆ ನಿನ್ಗೇನು ಲಾಭ ಸಿಗ್ತತೆ? ಪದ್ದಿ ಮರ್ಯಾದೆ ಊರಾಗ ಹರಾಜಾಯ್ತದೆ. ಒಂದು ಕೆಲಸ ಮಾಡು. ಏಯ್, ಒಂದು ನಿಮಿಷ ಇರು. ಏಯ್, ಬಾರ್ಲಾ ಇಲ್ಲಿ. ಹೇಳಿ ಅಮ್ಮರೇ. ನೋಡ್ಲಾ, ನಾನು ಹೇಳೋದೆಲ್ಲ ಚಂದ ಕೇಳಿಸ್ಕ. ನೋಡು, ಇವನವನಲ್ಲ ನಮ್ಮನೆ ಆಳು. ಇವನ್ನ ಪದ್ದಿ ಇಟ್ಕೊಂಡವಳೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಹೇಳ್ಬೇಕು ನೀನು ನಿಮ್ಮ ಅಮ್ಮನ ಹತ್ರ. ಅಮ್ಮರೇ, ಅಯ್ಯೋ ಅಮ್ಮರೇ, ಬೇಡ ಅಮ್ಮರೇ, ಬೇಡ. ನಿಮ್ಮನ್ನೇ ನಾಯಿ ಹೊಡ್ದು ಕಾಲ್ ಮುರ್ದವಳೆ ನನ್ನ ಬಿಡ್ತಾಳ. ಏಯ್, ನಾನು ಹೇಳ್ದಷ್ಟು ಕೇಳಲೇಬೇಕು. ನೋಡು, ನಾನು ಹೇಳಿದ್ದೇನಾದ್ರೂ ಕೇಳಲಿಲ್ಲ ಅಂತ ಹೇಳಿದ್ರೆ ಮಗನೇ ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಷ್ಟೇನೆ. ಅವಳೆಲ್ಲ ಕಾಲ್ ಮುರಿಯೋದು, ನಾನೇ ನಿನ್ನ ಕೈ ಕಾಲೆರಡು ಎತ್ತು ಬಿಡ್ತೀನಿ ಅಷ್ಟೇನೆ. ಹುಷಾರ್, ಸರಿನಾ? ನೋಡು, ಆ ಅಮ್ಮಯ್ಯನ ಕರ್ತು ಕೇಳಿದ್ರೆ 100 ಜನ ಅಲ್ಲ 1000 ಜನ ಬಂದು ಹೇಳಿದ್ರು ಹೌದು ನನಗೂ ಪದ್ದಿಗೂ ಸಂಬಂಧ ಐತೆ ಅಂತ ನೀನೇ ಒಪ್ಕೋಬೇಕು, ಸರಿನಾ? ನಾನು ಪದ್ದಿ ಕದ್ದು ಮುಚ್ಚಿ ಆ ಕೆರೆತಾಗ ಸೇರ್ತೀವಿ, ಹೊಲ್ದತ್ರ ಸೇರ್ತೀವಿ ಅಂತ ಹೇಳ್ಬಿಟ್ಟು ನೀನೇ ಒಸಿ ಬುಲ್ಡೆ ಹೊಡೆದ್ಬಿಟ್ಟು ಹೇಳ್ಬೇಕು ಎಲ್ಲನೂ, ಸರಿನಾ? ಪೊದ್ದು ಡಾರ್ಲಿಂಗ್ ಹೆಸರು ಕೆಡ ಒಂದು ಕೆಲಸ ಆದ್ರೂ ಒಬ್ಬೊಬ್ರು ತಲೆ ಉಳ್ಬಿಡ್ತವೆ. ಹಂಗೆ ಮಾಡ್ತೀನಿ. ಇವ್ರು ಯಾರು ಪೊದ್ದಿಗೆ ನೆಮ್ಮದಿಗಿರಕ್ಕೆ ಬಿಡೋಕ್ಕಿಲ್ಲ ಅಂತ ಅನಿಸ್ತದೆ. ನಾನಿರೋ ತನಕ ಅದೆಲ್ಲ ಸಾಧ್ಯನೇ ಇಲ್ಲ. ಅದು ಹೆಂಗೆ ಪೊದ್ದು ಅಂತ ಎಂಥ ಪವಿತ್ರ ದೇವಿ ಇದ್ದಂಗೆ ನನ್ನ ಪೊದ್ದು ಡಾರ್ಲಿಂಗು. ಅಂಥವಳು ಮಾನ ಮರ್ಯಾದೆ ಕಳಿತೀರ ನೀವು ಅಂತಂದರೆ ಅವನಜ್ಜಿ ನಿಮ್ಮ ಕತೆ ಮುಗೀತು ಅಂತನೇ ಅನ್ಕ ಬಿಡೋದೇ ಇಲ್ಲ. ಈ ಬೇವರ್ಸಿ ನನ್ನ ಮಗುನ ನನ್ನ ಪೊದ್ದು ಡಾರ್ಲಿಂಗು ನನ್ನೇ ತಲೆ ಎತ್ತು ನೋಡಲಿಲ್ಲ ಅಷ್ಟು ವರ್ಷದಿಂದ ಇದ್ರೂ ಅಂಥದ್ರಿಗೆ ಈ ಬೇವರ್ಸಿನ ನಮ್ಮ ಪೊದ್ದು ಡಾರ್ಲಿಂಗು ಇಟ್ಕೊಂಡವಳೆ. ಈ ನನ್ನ ಮಗಂಗೆ ಎಲ್ಲೋ ಗ್ರಾಚಾರ ಅಂತ ಅನ್ನಿಸ್ತೈತೆ. ಅಮ್ಮರೇ, ಇಂಥ ಕಷ್ಟದ ಪರಿಸ್ಥಿತಿ ತಗ್ಲಾಕ್ಬೇಡಿ ಅಮ್ಮರೇ. ನಿಮ್ ಕೈ ಮುಗಿತೀನಿ ಅಮ್ಮರೇ, ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ ಅಮ್ಮರೇ. ಆ ಪದ್ದು ಸರಿ ಇಲ್ಲ ಅಮ್ಮರೇ, ದಾನು ಕೊಡ್ದಂಗೆ ಹೊಡಿತಾಳೆ. ಸ್ವಂತ ಗಂಡುನೇ ಬಿಟ್ಟಿಲ್ವಂತೆ. ಗಂಡುಂದಿನ ಸರಿಯಾಗಿ ಕೆನೆಗೆ ಹಾಕೊಂಡು ಬಾರಿಸ್ಬಿಟ್ಟವಳಂತೆ. ಅಂತದ್ರಾಗೆ ನಾನೊಬ್ಬ ಅಮಾಯಿಕ ಸಿಕ್ಬಿಟ್ರೆ ಬಿಟ್ಬಿಡ್ತಾಳ ಅವಳು. ಜಾಸ್ತಿ ಅದ್ಕೋದ್ಬಿಡ್ತಾಳೆ ಅಷ್ಟೇ. ನೀನು ಹೆಣ್ಗಂಬುಕ್ ಆಗ್ಬಿಡ್ತಾಳೆ ನನ್ನ. ದಯವಿಟ್ಟು ಅದ್ ಬಿಟ್ಬಿಟ್ಟು ಬ್ಯಾರೆ ಕೆಲಸ ಏನಾರ ಮೈಯೊಳಿ ಮಾಡ್ತೀನಿ. ಅಲ್ಲಿ ಗೊತ್ತೈತೆ, ತಗೊಂಡ್ ನಿನ್ ಕೈ ಕತ್ತರಿಸ್ಕ. ಅಮ್ಮರೇ, ಇದೇನಮ್ಮರೇ ಹಿಂಗೆ ಹೇಳ್ತೀರಾ? ಆಯ್ತು ಬಿಡಿ, ನಾನ್ ಗಂಡ್ಸು, ನನ್ ಮರ್ವದಿ ಏನಾರ ಹೋಯ್ತದ ಹ್ಞೂ ಅಂತ ಹೇಳ್ಬಿಟ್ಟು ಎಲ್ಲಾನು ಎಸ್ಕೇಪ್ ಆಗಿ ಹೊಂಟೋಗ್ಬಿಡ್ತೀನಿ ಅಷ್ಟೇ. ಏನಿಯಾ ನಾನು ಹೇಳ್ದಷ್ಟು ಮಾತ್ರ ನೀನಿಯ ಕೇಳಬೇಕು. ಕೇಳಲಿಲ್ಲ ಬ್ಯಾರೆ ವಿಷಯ ಅಂತಂದ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ ನಾನೇನಿಯ. ನಮ್ಮನೆ ಕೆಲಸದಾಳು ನೀನು. ನಾನು ಹೇಳ್ದಷ್ಟು ಕೇಳಕ್ ಅಷ್ಟೇ ನೀನಿರೋದು. ಸಂಬಳ ಕೊಟ್ಟಿಟ್ಕೊಂಡ್ರ ನೀನ. ಆಯ್ತು ನೀವ್ ಹೇಳ್ದಂಗೆ ಏನಿ ಆಯ್ತು. ಒದ್ದಿ ಜೊತೆ ಒಂದೇ ಒಂದ್ ಫೋಟೋ ತೆಗೆಸ್ಕೊಂಡಿದ್ರೆ ಸಂದಕ್ಕಿರೋದು. ಸಾಕ್ಷಿಗೆ ಎಲ್ಲಾನು ತೋರಿಸ್ಬೋದಿತ್ತು. ನಮ್ ಜನಕ್ಕೆ ಸಾಕ್ಷಿನೇ ಬೇಕಾಗಿಲ್ಲ. ಕೆಟ್ಟ ಸುದ್ದಿ ಪಟ 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 ಅಂತ ಬೇಗ ಹರಡ್ಬಿಡ್ತೈತೆ, ಸರಿನಾ?
ನೀನ್ ತಲೆನೇ ಕೆಡ್ಸ್ಕೊಬೇಡ. ಹೌದು ನನಗೂ ಪದ್ದುಗೂ ಸಂಬಂಧ ಐತೆ ಅಂತ ಒಂದು ಮಾತಾ ಮುಗಿಸ್ಬಿಡು. ಊರೂರೇ ಗುಸ್ಸ ಗುಸ್ಸ ಪಿಸ್ಸ ಪಿಸ್ಸ ಅಂತಾನೆ ಮಾತಾಡ್ತಾ ಇರ್ತೈತೆ. ಅವಳ ಮಾನ ಮರ್ಯಾದೆ ಎಲ್ಲ ಊರಾಗ ಹರಾಜಾಗ್ತೈತೆ. ಸರಿ ಅಮ್ಮರೆ, ನೀವ್ ಹೇಳ್ದಂಗೆ ಏನಿ ಆಯ್ತು. ನೋಡ್ತಾ ಇರ್ರಿ ಅವಳ ಮರ್ಯಾದೆಯ ಹೆಂಗ್ ಕಳಿತೀವಿ ಅಂತ ಹೇಳ್ಬಿಟ್ಟು. ಈ ವಿಷಯ ಮುಂದಿನ ನಾನು ನೋಡ್ಕೊಂತೀನಿ ಬಿಡು. ಇದನ್ನ ದೊಡ್ಡದು ಹೆಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನ್ ನೋಡ್ಕೊಂತೀನಿ. ಸರಿ ಅಮ್ಮರೆ ಆಯ್ತು. ಬೇವರ್ಸಿ ನನ್ನ ಮಕ್ಳ, ಇವತ್ತೆಲ್ಲೋ ಎರಡು ಮಗ್ಲಾಗಿದ್ದೀರಾ ಅಂತ ಅನ್ನಿಸ್ತತೆ. ನನ್ನ ಹತ್ರ ತಗ್ಲಾಕೊಂಡಿದ್ದೀರಾ ನೀವು. ಸರಿ ಸರಿ ಹೋಗು, ಇನ್ನು ಉಳಿದಿರೋದು ನಾವು ನೋಡ್ಕೊಂತೀವಿ. ನೀನ್ ಬ್ಯಾರೆ ಏನ್ ತಲೆ ಕೆಡಿಸ್ಕೋಬೇಡ, ಹೋಗೋಗು. ಏಯ್, ನಾನು ಹೇಳಿದ್ದೆಲ್ಲ ಗೆಪ್ತಿ ಐತಿ ತಾನೆ ಮಗಳೇ? ಹೋಗ್ಬಿಟ್ಟು ಇವ್ನ ಹೆಂಡ್ತಿನ ಕರ್ಕೊಂಬಿಟ್ಟು ಬಾ ಹೋಗು. ಅಮ್ಮ ಹೇಳ್ದಷ್ಟು ಮಾಡೆ, ಹೋಗೋ ಹೆಂಡ್ತಿನ ಕರ್ಕೊಂಬಿಟ್ಟು ಬಾ ಹೋಗೆ. ಅಲ್ಲ, ನನಗೆ ಯಾಕೋ ಸಿಕ್ಕಾಪಟ್ಟೆ ಭಯ ಆಗ್ತೈತೆ. ಅವಳು ತಲೆಗೆ ಹೊಡಿತಾಳ ಅಂತ ಹೇಳ್ಬಿಟ್ಟು ಗಂಡುನೇ ಬಿಡಲಿಲ್ಲ, ನನ್ನನ್ನು ಬಿಡ್ತಾಳ ಅಂತ ನನಗೂ ಭಯ ಆಗ್ತೈತೆ. ನನ್ನ ಮಗಳು ಬೇಕು ಅಂದ್ರೆ ನಾನು ಹೇಳಿದ್ದೆಲ್ಲ ಕೇಳಬೇಕು. ನನ್ನ ಮಗಳು ಬೇಡ ಅಂತ ಹೇಳಿದ್ರೆ ನಿನ್ನಿಷ್ಟ, ನೀನೇನಾದ್ರೂ ಮಾಡ್ಕೊಂಡು ಹಾಳಾಗೋಗು. ಇಲ್ಲ, ನನಗೆ ನಿಮ್ಮ ಮಗಳು ಅಂದರೆ ತುಂಬ ಇಷ್ಟ. ಅವಳನ್ನ ತುಂಬ 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 ಜಾಸ್ತಿ ಲವ್ ಮಾಡ್ತೀನಿ. ಅವಳಂದ್ರೆ ನನ್ನ ಪ್ರಾಣ. ಅವಳನ್ನ ಬಿಟ್ಟಿರೋಕೆ ನನಗೆ ಇಷ್ಟನೇ ಇಲ್ಲ. ಸರಿ, ಈ ವಿಷಯನ ಎಲ್ಲರಿಗೂ ಪ್ರಚಾರ ಮಾಡೋದು ಹೆಂಗೆ ಅಂತ ನನಗೆ ಗೊತ್ತು, ಮಾಡ್ತೀನಿ. ನೀನು ಅಷ್ಟೇ, ನೀನು ಹೋಗ್ಬಿಟ್ಟು ನೀಟಾಗಿ ನಿಮ್ಮ ಅಮ್ಮಂಗೆ ಎಲ್ಲ ವಿಷಯನೂ ಹೇಳು. ಬುದ್ಧಿ ಮಾನ ಮರ್ಯಾದೆ ಅನ್ನೋದು ಹರಾಜಾಗಬೇಕು. ಸರಿ ಸರಿ ಆಯಿತು. ಬೇಡ, ನೀನು ಹೇಳೋದು ಬೇಡ, ಒಂದು ನಿಮಿಷ ಇರು. ಭದ್ರಮ್ಮರೇ ಕರೆದ್ರಂತೆ ನೋಡು. ನಾನು ಹೇಳ್ತಿರೋ ಅಷ್ಟು ಕೇಳಿಸ್ಕ. ನೀನೇನು ಮಾಡಬೇಕು ಅಂತಂದ್ರೆ ಇವಾಗ ಪದ್ದಿ ಮನೆ ಹತ್ರ ಹೋಗ್ಬೇಕು, ಗೊತ್ತಲ್ಲ ಜಯ್ಯಕ್ಕ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಜೋರಾಗಿ ನೀನು ಜಗಳ ಮಾಡಬೇಕು, ಸರಿನಾ? ಏನಂತ ಜಗಳ ಮಾಡಬೇಕು ಅಂದರೆ, ಪದ್ದಿ ನನ್ನ ಗಂಡನ ಇಟ್ಕೊಬಿಟ್ಟವಳೆ, ನನ್ನ ಗಂಡ ನನಗೆ ಸಂಬಳ ತಂದ್ಬಿಟ್ಟು ನನ್ನ ಕೈ ಕೊಡ್ತಿಲ್ಲ, ನನ್ನ ಗಂಡ ಎಲ್ಲ ನಾನು ಮೋಸ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ನೀನೇನೆ ಹೋಗಿ ಪದ್ದಿ ಮನೆ ಮುಂದೆ ಜೋರಾಗಿ ಜಗಳ ಮಾಡಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಬೇವರ್ತಿ ನನ್ನ ಮಗನೇ, ನಾಯಿ ನನ್ನ ಮಗನೇ, ಯಾವಳನ್ನೂ ಇಕ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗಿನ ಇಕ್ಕೊಂಡಿದ್ಯಾ ನೀನು? ಯವ್ವಾಲೆ, ನಾಟಕ ಕಣ್ಲೆ, ನಾಟಕ ಇದು. ನಾಟಕನ? ಏನಾರ ನಿಜ ಗಿಜ ಆಗಿರ್ಬೇಕಂತೆ ಬಟ್ಟೆ ಒಗ್ದಂಗೆ ಒಗದು ಬಿಡ್ತೀನಿ. ಕಳ್ಳನ ಮಗನೇ, ನಾನೇ ಸುಮ್ಮನೆ ಬಿಡಕ್ಕಿಲ್ಲ. ನೋಡು, ನಾನು ಹೇಳ್ದಷ್ಟನ್ನು ಕೇಳಬೇಕು. ನಾನು ಹೇಳ್ದಷ್ಟು ಏನಾರ ಕೇಳಲಿಲ್ಲ ಅಂತ ಹೇಳಿದ್ರೆ ನಿನ್ನ ಕತೆ ಅಷ್ಟೇನೇನೆ. ನೋಡು, 1000 ರೂಪಾಯಿ ಕೊಡ್ತೀನಿ ಹೇಳೋ ಕೆಲಸ ಮಾಡಿದ್ರೆ. 1000 ರೂಪಾಯಿ ಕೊಟ್ಟಿರೇ? ಆಯ್ತಾಯ್ತು, 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಏನು ಕೆಲಸ ಬೇಕಾದ್ರೂ ಮಾಡ್ತೀವಿ. ಯವ್ವ, 1000 ರೂಪಾಯಿ ಏನು ಪುಕ್ಸಟ್ಟೆ ಕೊಡ್ತಾರಾ? ನನ್ನ ಗಂಡ ಶ್ರೀರಾಮಚಂದ್ರ ಅಂತ ಗೊತ್ತು. ಸುಮ್ಮನೆ ಚಿಕ್ಕದಾಗೊಂದು ಸುಳ್ಳು ಹೇಳಿದ್ರೆ ಏನು ತೆಪ್ಪಾಗಕ್ಕಿಲ್ಲ ಅಲ್ವಾ? ನಾನು ಹೇಳ್ತೀನಿ, ಹೋಗ್ಬಿಟ್ಟು ಎಲ್ಲ ಇಸ್ಯನೂ ಹೇಳ್ತೀನಿ. ನೋಡು, ಇಷ್ಟೇ ಹೇಳ್ಬೇಕಾಗಿರೋದು. ಪದ್ದಿ ನನ್ನ ಗಂಡನ ಇಟ್ಕೊಂಡವಳೆ, ನನ್ನ ಗಂಡ ದುಡ್ದು ಎಲ್ಲ ತಗೊಂಡೋಗಿ ಪದ್ದಿ ಕೈಲಿ ಕೊಡ್ತಾವನೆ. ನನಗೆ ಹತ್ರ ಕಾಸೇ ಇಲ್ಲ. ಹೇಳ್ದೆ ಏನಂತ ಹೇಳ್ಬೇಕು? ನನ್ನ ಹತ್ರ ಕಾಸಿಲ್ಲ, ಊಟ ತಿನ್ನೋಕ್ಕೂ ಕಾಸಿಲ್ಲ. ನಿಮ್ಮ ಸೊಸೆಗೆ ಕರೆಕ್ಟಾಗಿ ಹೇಳಿ ನನ್ನ ಗಂಡನ ಸವಸಕ್ಕೆ ಬರಬೇಡ ಅಂತ ಹೇಳಿ. ಇಲ್ಲ ಅಂತಂದರೆ ನಾನು ಊರಾಗ ಸುಮ್ಮನೆ ಬಿಡೋಕ್ಕಿಲ್ಲ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಂದಾಗ ಫಿಟ್ಟಿಂಗ್ ಇಕ್ಬೇಕು ಅಷ್ಟೇ. ಸರಿನಾ? ಹೋಗಿ ನೀನು ಫಿಟ್ಟಿಂಗ್ ಇಕ್ಬಿಟ್ಟು ಬಾ. ಆಮೇಕಿಂದ ಉಳಿದಿರೋದನ್ನ ನಾನು ನೋಡ್ಕೊಂತೀನಿ. ಅಮರೇ, ಒಂದು 1000 ಜೊತೆಗೆ ನಾನು 1000 ಸೇರಿಸ್ಕೊಟ್ರೆ ಆಕ್ಟಿಂಗ್ ಡಬ್ಬಲ್ ಮಾಡ್ತೀನಿ. ಲಬ ಬಾಯ್ ಬಡ್ಕೊಂಡು ಹೇಳ್ಬಿಡ್ತೀನಿ ನಾನು, ಸರಿನಾ? ನೀವು ಯಾಕೆ ತಲೆ ಕೆಡ್ಸ್ಕೊಂತೀರಾ? ನಾನಿಲ್ವಾ? ನಾನು ನೋಡ್ಕೊಂಡು ಎಲ್ಲ ಏನೋ ಹೇಳ್ತೀನಿ. ಇವ್ರಮ್ಮ ಅಯ್ಯೋಯ್ಯೋ ನನ್ನ ಸೊಸೆ ಇಂಥ ಕೆಲಸ ಮಾಡಿದ್ಲಲ್ಲ ಅಂತ ಹೇಳ್ಬಿಟ್ಟು ಬಾಯಿ ಬಡ್ಕೋಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರ್ರಿ. ನಾನೇನು ಅಷ್ಟು ಸುಲಭ ಅಂತ ಅಲ್ಲ. ಒಂದು 1000 ಸೇರಿಸ್ಕೊಡಿ. ಹೆಂಗೆ ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಹಬ್ಬಬ್ಬಬ್ಬ, ನಾನು ನೆಕ್ಸ್ಟ್ ಲೆವೆಲಾಗಿ ಆಕ್ಟಿಂಗ್ ಮಾಡ್ತೀನಿ. ಹೀಗೆ ವಿಷಯ ಅರ್ಥ ಆಯ್ತಲ್ಲ. ಹೀಗಿರೋದು ಮಾರಿ ಹಬ್ಬ. ಒಬ್ಬೊಬ್ರಿಗೂ ಹೆಂಗೆ ಚಿತ್ರಾನ್ನ ಮಾಡ್ತೀನಿ ಅಂತ ನೋಡ್ರಿ. ನನ್ನ ಡಾರ್ಲಿಂಗ್ ವಿಷಯಕ್ಕೆ ಬಂದರೆ ಯಾವ ಲೆವೆಲಿಗೆ ಬೇಕಾದ್ರೂ ಹೇಳ್ತೀನಿ. ಇವತ್ತು ಪೊದ್ದವರೆಲ್ಲ ಎಲ್ಗೋ ಹೊಂಟವ್ರಲ್ವ? ಎಲ್ಲರೂ ಸಿದ್ರು ಬೆಟ್ಟಕ್ಕೆ ಹೊರಟವ್ರೆ. ಗುರುವಾರ ಎಲ್ಲ ಸಿದ್ರು ಬೆಟ್ಟಕ್ಕೆ ಹೊರಟವ್ರೆ. ಮನೆನಾಗ ಯಾರೂ ಇರಲ್ಲ ಅಂತಂದಮೇಲೆ ನಾನು ಏನಾದರೂ ಮಾಡಬೇಕಲ್ವಾ? ಅವ್ರು ಹೋದ್ಮೇಲೆ ಇವಳು ಅಲ್ಲಿಗೆ ಬರಬೇಕು. ಹಂಗೆ ಮಾಡ್ತೀನಿ, ನೋಡೋಣ. ಎಲ್ಲ ಪ್ಲಾನು ನಾನೇ ಸಕ್ಸಸ್ ಮಾಡ್ತೀನಿ. ನನ್ನ ಪದ್ದು ಡಾರ್ಲಿಂಗ್ ಹತ್ರ ತನಕ ಎಲ್ಲ ಈ ವಿಷಯ ಎಲ್ಲನೂ ಚಾನ್ಸೇ ಇಲ್ಲ ಹೋಗೋಕ್ಕೆ. ಹಾಳಾಗೋಗು. 1000 ರೂಪಾಯಿ ಸೇರಿಸ್ಬಿಟ್ಟು ಕೊಡ್ತೀನಿ. ಅದೇನು ಆಕ್ಟಿಂಗ್ ಮಾಡ್ತೀವಿ ಆಕ್ಟಿಂಗ್ ಮಾಡು. ಅಷ್ಟೇ ಅಲ್ಲ, ನಾನು ಹೇಳಿದ್ನಲ್ಲ, ನಾನು ಹೇಳ್ದಷ್ಟೆಲ್ಲನೂ ನೀನು ಮಾಡಲೇಬೇಕು. ನಾನು ಹೇಳಿದ್ದೆಲ್ಲ ಕೇಳಲೇಬೇಕು. ಇಲ್ಲ ಅಂದರೆ ಏನೋ ಎಡವಟ್ಟಾಯಿತು, ನಾನೇ ಸುಮ್ಮನೆ ಬಿಡಲ್ಲ. ಹೋಗ್ಬಿಟ್ಟು ಈಗಲೇ ಶುರು ಮಾಡ್ಕ ನಾಟಕನ. ಆ ಪದ್ದಿ ಮರ್ಯಾದೆ ಹೆಂಗೆ ಹೋಗ್ಬೇಕು ಅಂತಂದರೆ, ಅವಳೇ ಬಂದು ನನ್ನ ಕಾಲಿಗೆ ಬಿದ್ದುಬಿಟ್ಟು ತಪ್ಪಾಯಿತು, ದಯವಿಟ್ಟು ನಾನು ತಪ್ಪು ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ರಿ ಅಂತ ಹೇಳ್ಬೇಕು. ಲೇ, ನೀನು ಅಷ್ಟೇನೆ ಕಣ. ನೀನೇನಂತ ಹೇಳ್ಬೇಕು ಗೊತ್ತಾ? ಅವರಿಬ್ಬರು ಜೊತೆಗಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೋಗ್ಬಿಟ್ಟು ಹೇಳ್ಬೇಕು, ಸರಿನಾ? ಸರಿ ಅತ್ತೆ, ಆಯಿತು. ನೀವು ಹೇಳ್ದಂಗೆ ಏನ್ಯಾ ಮಾಡ್ತೀನಿ. ನಮ್ಮ ಅಮ್ಮಂಗೆ ನಾನು ಚೆನ್ನಾಗಿ ಸುತ್ತಿ ಕೊಡ್ತೀನಿ. ನಾನು ಹಂಗೇನೆ ಇವ್ರು ಇಬ್ಬರೂ ಹೋಗ್ಬಿಟ್ಟು ಹೇಳ್ತೀವಿ. ಆಮೇಲೆ ಇವಳ ಬಾಯಿ ಬಡ್ಕೊಂಡು ಏನೋ ಒಂದು ಮಾಡೋ ಥರ ಮಾಡಿಬಿಟ್ಟು ಆಮೇಕಿಂದ ಉಳಿದಿದ್ದೆಲ್ಲ ನಾನು ನೋಡ್ಕೊತೀನಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ನಾನು ನೋಡ್ಕೊತೀನಿ. ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ? ಈ ಭದ್ರಮ್ಮ ಮಾಡಿದ ಪಿಲಾನ್ಗೆ 50 ಕಲ್ಲೆಸಿದ್ರೆ 1 ಕಲ್ಲಾದ್ರೂ ತಗಲೇಬೇಕು. ಇಷ್ಟೊಂದೆಲ್ಲ ಹಾಕಿದ್ದೀನಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು ಅಲ್ಲಿಂದನೂ ಎಸ್ಕೇಪ್ ಆಯ್ತಾಳೆ. ಆದರೆ ಈಗ ನಾವು ಮಾಡಿರೋ ಪಿಲಾನ್ ಅವಳು ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ, ಸರಿನಾ? ಈಗ ಹೋಗಿ ನಾನು ಹೇಳ್ದಷ್ಟು ಕೆಲಸನ ಮಾಡಿ ನಡೀರಿ. ನೀನು ಅಷ್ಟೇ ಕಣ್ಲಾ, ಯಾರು ಇವ್ರಿಗೆಲ್ಲ ಹೇಳ್ಬಿಟ್ಟು ನನ್ನ ಪಿಲಾನೆಲ್ಲ ಹಾಳು ಮಾಡಬೇಡ.
ಆ ಪದ್ದಿ ಕಿವಿಗೆ ಬಿದ್ರಂತೂ ಉಲ್ಟಾ ಮಾಡ್ಬಿಡ್ತಾಳೆ ಪಿಲಾನೆಲ್ಲನೂ. ಅವಳು ನನಗಿನ 2 ಹೆಜ್ಜೆ ಮುಂದೆ ನಿಂತ್ಕೊಂಡು ಯೋಚನೆ ಮಾಡ್ತಾಳೆ ಅನ್ನೋದನ್ನ ನಾನು ನೆಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀನಿ. ನೋಡು, ಈ ವಿಷಯ ಯಾರಿಗೂ ಹೇಳ್ಬೇಡ, ಸರಿನಾ? ಅವಳು ಮರ್ಯಾದೆ ಕಳಿಯೋಕ್ಕೆ ಇದೊಂದು ಒಳ್ಳೆ ಚಾನ್ಸು. ನಿಧಾನಕ್ಕೆ ಸುತ್ತಿಕ್ಕನ. ನಡಿ ಹೋಗಿ ನಿಮ್ಮ ಕೆಲಸ ನೀವು ನೋಡ್ಕೊ ಹೋಗ್ರಿ. ನೀನು ಹೋಗ್ಬಿಟ್ಟು ನಾನು ಹೇಳ್ದಷ್ಟೆಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಇಲ್ಲಿಗೇನೆ ಬರ್ರಿ. ನಿಮ್ಮಮ್ಮ ಏನಂತೋ ಏನಾಯ್ತು ಅಂತ ಆ ಪದ್ದಿ ಮರ್ಯಾದೆ ಹರಾಜಾಕಕ್ಕೆ ಇದೊಂದು ಒಳ್ಳೆ ಚಾನ್ಸು. ಹೋಗು. ಡಾರ್ಲಿಂಗ್, ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಯಾಕಂದರೆ ಐ ಲವ್ ಯು ಸೋ ಮಚ್. ನಿನಗೋಸ್ಕರ ನಾನು ಏನು ಮಾಡೋಕ್ಕಾಗ್ತಿದ್ದೋ ಅದನ್ನ ಎಲ್ಲ ಮಾಡ್ತೀನಿ ಡಾರ್ಲಿಂಗ್, ನಿನಗೋಸ್ಕರನೇ. ಓಕೆನಾ? ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಐ ಆಮ್ ಆಲ್ವೇಸ್ ವಿತ್ ಯು. ಓಕೆ? ನಿಮ್ಮಮ್ಮ ಏನೇನು ಹೇಳಿದ್ರು ಎಲ್ಲ ಕೆಲಸ ಮಾಡಿ ನಿನ್ನನ್ನು ನಾನು ಪಡ್ಕೊಂತೀನಿ. ಸರಿ, ನಾನೀಗ ಹೋಗ್ಬಿಟ್ಟು ನಿಮ್ಮಮ್ಮ ಹೇಳಿದ ಕೆಲಸ ಮಾಡ್ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಬೇಬಿ. ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಐತೆ ನನಗಂತೂ. ಥ್ಯಾಂಕ್ ಯು ಸೋ ಮಚ್. ನೀನು ನನ್ನ ಎಷ್ಟು ಲವ್ ಮಾಡ್ತಿದ್ಯಾ ಅಂತ ಗೊತ್ತಾಗ್ತೈತೆ. ನಿಮ್ಮ ಮನೆಯವ್ರನ್ನೆಲ್ಲ ಕೆಟ್ಟವ್ರು ಮಾಡೋಕ್ಕೆ ಸಮೇತ ನೀನು ತಲೆ ಕೆಡ್ಸ್ಕೊಂತಿಲ್ಲ. ಅವ್ರ ಮಾನ ಮರ್ಯಾದೆ ಪ್ರಶ್ನೆನೂ ನೀನು ಯೋಚನೆ ಮಾಡ್ತಾ ಇಲ್ಲ, ಗೊತ್ತಾ? ಇಷ್ಟೆಲ್ಲನೂ ಮಾಡ್ತಾ ಇದೆಯಲ್ಲ, ತುಂಬ ಥ್ಯಾಂಕ್ಸ್. ಸರಿ, ಆಯಿತು, ಹೋಗ್ಬಿಟ್ಟು ಬರ್ತೀನಿ. ಅಮ್ಮ, ಆ ಪದ್ದಿ ಕಾಲಿಗೆ ಬೀಳಲ್ಲ, ನೀನು ನನ್ನ ಮದುವೆ ಮಾಡಿಸಲ್ಲ. ಹಿಂಗೇನೆ ಆಗೋಗ್ಬಿಟ್ಟೈತೆ. ಆ ಮನೆಯಳಿ ಕಾಲಿಗೆ ಬೀಳೋದು ಯಾವಾಗ? ಹೀಗೆ ಮಾಡಿದ ಪಿಲ್ಲಾನೇನಾದ್ರೂ ಸಕ್ಸಸ್ ಆಗಲಿಲ್ಲ ಅಂತಂದರೆ ನನಗದೆಲ್ಲ ಗೊತ್ತಿಲ್ಲ. ನನ್ನ ಹಾಡು ನನ್ನ ಮದುವೆ ಮಾಡ್ಕೊತಾ ಇರ್ತೀನಿ. ಹೋಗಮ್ಮ, ಅವಳು ಏನಾದರೂ ಉಲ್ಟಾ ಮಾಡ್ತಾನೆ ಇರ್ತಾಳೆ. ನನಗೀಗಲೂ ಅನ್ನಿಸ್ತೈತೆ ಅವಳಿದ್ರಕ್ಕೆ ಏನಾದರೂ ಇವಳು ಉಲ್ಟಾ ಮಾಡೇ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಸಾಧ್ಯನೇ ಇಲ್ಲ. ನಾನು ಮಾಡಿರೋ ಪ್ಲಾನು ಅದು ಇಂಥ ಪ್ಲಾನು ಉಲ್ಟಾಗಕ್ಕೆ ಸಾಧ್ಯನೇ ಇಲ್ಲ. ಏನೋ ನನಗಂತೂ ನಂಬಿಕೆನೇ ಇಲ್ಲ ನಿಮ್ಮ ಮೇಲಂತೂ. ಏನಾದರೂ ಒಂದೊಂದು ಮಾಡ್ತಾನೆ ಇರ್ತೀರ ನೀವಂತೂ. ಸರಿ ಬಿಡಿ, ಅದೇನೋ ಪ್ಲಾನ್ ವರ್ಕೌಟ್ ಆದರೆ ನನಗೂ ಖುಷಿನೇ. ಈ ಭದ್ರಮ್ಮನ ಸವಾಸಕ್ಕೆ ಬಂದರೆ ಹೆಂಗಿರ್ತೈತೆ ಅಂತ ಪದ್ದಿ ಗೊತ್ತಾಗ್ತೈತೆ. ನಿನಗೆ ಚೆನ್ನಾಗಿ ಗೊತ್ತಾಗ್ತೈತೆ. ಈ ಪದ್ದಿ ತಂಟೆಗೆ ಬಂದರೆ ಹೆಂಗಿರ್ತದೆ ಅಂತ ನಿನಗೂ ಚೆನ್ನಾಗಿ ಅರ್ಥ ಆಗ್ತೈತೆ. ಅರ್ಥ ಮಾಡಿಸ್ತೀನಿ. ಜಾಸ್ತಿ ಟೈಮ್ ಬೇಕಾಗಿಲ್ಲ, ಸ್ವಲ್ಪ ಟೈಮಾಗೆ ಅರ್ಥ ಮಾಡಿಸ್ತೀನಿ. ಕಳಿಸಿದ್ಯಲ್ಲ ಈ ನನ್ನ ಮಕ್ಕಳನ್ನ ನಾನು ನೋಡ್ಕೊತೀನಿ. ಪದ್ದಿ, ನೀನು ಸತ್ತೆ. ನೀನು ಇದೇ ಮನಸ್ಸಿಗೆ ನೋವು ಮಾಡ್ಕೊಂಡು ನೀನೇ ಸಾಯಬೇಕು. ಯಾಕೆ ಹಿಂಗಾಯ್ತು ಅಂತ ನೀನೇ ತಲೆ ಕೆರ್ಕೊಬೇಕು. ಹಂಗೂ ಮಾಡ್ತೀನಿ ನಾನು.